ಬೆಂಗಳೂರು ಸ್ಲಮ್ ಸೀರೀಸ್ ಭಾಗ 2. ಸಾವಿತ್ರಿಬಾಯಿ ಫುಲೆ ಸ್ಲಮ್, ಇದು ಸಮಸ್ಯೆಗಳ ಸೂರಿನ ನೆಲೆ. ಸಾವಿತ್ರಿಬಾಯಿ ಫುಲೆ ಸ್ಲಮ್ ನಾಯಂಡಹಳ್ಳಿ ಬಳಿ ಇರುವ ವಿನಾಯಕ ಎಕ್ಸ್ಟೆನ್ಷನ್ಗೆ ಹೊಂದಿಕೊಂಡಿರುವ ಈ ಸ್ಲಮ್ ಹಲವಾರು ಸಮಸ್ಯೆಗಳ ಕಷ್ಟಪಡುವ ಹಾಗೂ ಬಹುತೇಕ ಕಟ್ಟಡ ಕಾರ್ಮಿಕ ಶ್ರಮಿಕರೇ ತುಂಬಿರುವ ಈ ಸ್ಲಮ್ ಬಹಳಷ್ಟು ಸಮಸ್ಯೆಗಳನ್ನು ಹೊಂದಿರುವ ನರಕ ಅಂದರೆ ತಪ್ಪಾಗಲಾರದು. ರಾಯಚೂರು, ಗುಲ್ಬರ್ಗಾದಿಂದ ಬಂದು ಇಲ್ಲಿ 40 ವರ್ಷದಿಂದ ನೆಲೆಯೂರಿದ್ರೂ ಸಹ ಇವರಿಗೆ ಇಂದಿಗೂ ಸಹ ಯಾವುದೇ ಸೌಲಭ್ಯಗಳು ಪೂರ್ತಿಯಾಗಿ ಸಿಕ್ಕಿಲ್ಲ. ಚರಂಡಿ ಸಮಸ್ಯೆ, ಪುರುಷರಿಗೆ ಶೌಚಾಲಯದ ಕೊರತೆ, ಹೆಂಗಸರಿಗೆ ಆರೋಗ್ಯದ ಸಮಸ್ಯೆ, ಮಕ್ಕಳಿಗೆ ವಿದ್ಯಾಭ್ಯಾಸದ ಕೊರತೆ, ವಿದ್ಯುತ್ ಕೊರತೆ ಒಂದೊಂದಲ್ಲ. ಇವರಿಂದ ರಾಜಕೀಯ ನಾಯಕರು ಓಟು ಪಡೆದು ಕೊಟ್ಟಿದ್ದು ಮಾತ್ರ ಬರೀ ಆಶ್ವಾಸನೆ. ನಮ್ಮ ರೆವಿನ್ಯೂ ಫ್ಯಾಕ್ಟ್ ನ್ಯೂಸ್ ತಂಡಕ್ಕೆ ಈ ಸ್ಥಳದ ಬಗ್ಗೆ ಮಾಹಿತಿ ಸಿಕ್ಕ ಕೂಡಲೇ ಅಲ್ಲಿನ ಜನರು ಹಾಗೂ ಅವರಲ್ಲಿ ಬೇರೂರಿರುವ ಸಮಸ್ಯೆಗಳ ಬಗ್ಗೆ ತಿಳಿಯಲು ಹೊರಟಿತ್ತು. ಆದರೆ ಅಲ್ಲಿ ಹೋದಾಗ ನಮಗೆ ಕಂಡದ್ದು ಮಾತ್ರ ಬೆಚ್ಚಿ ಬೀಳಿಸುವ ನರಕ ಸದೃಶ ದೃಶ್ಯಗಳು. ಇಲ್ಲಿನ ಜನರ ಸಮಸ್ಯೆಗಳು ಒಂದೇ ಎರಡೇ, ಅದನ್ನು ನೀವೇ ಕಣ್ಣಾರೆ ನೋಡಿ. 35 ವರ್ಷದಿಂದ ಸ್ಟೀಲ್ ಶೀಟ್ ಜೋಪಡಿಯಲ್ಲಿಯೇ ವಾಸ. ರಾಜಕೀಯ ನಾಯಕರಿಗೆ ನೊಂದ ಬಾಯಿಂದ ಹಿಡಿ ಶಾಪ. ರಾಯಚೂರಿನಿಂದ ಬಂದು ಬದುಕು ಕಟ್ಟಿಕೊಳ್ಳಲು ಬಂದಿರತಕ್ಕಂಥ ಇವರು ಇಲ್ಲಿಯೇ ಹುಟ್ಟಿ ಬೆಳೆದಿದ್ದಾರೆ. ದೃಶ್ಯದಲ್ಲಿರುವ ಇವರು ಈ ಜೋಪಡಿಯಲ್ಲಿಯೇ ಮದುವೆಯಾಗಿ ತಮ್ಮ ಮಕ್ಕಳಿಗೂ ಇದೇ ಜೋಪಡಿಯಲ್ಲಿ ಜನ್ಮ ನೀಡಿದ್ದಾರಂತೆ. ತನ್ನ ಅತ್ತೆ, ಮಾವ, ಗಂಡ, ಮಕ್ಕಳೊಂದಿಗೆ ಇವರು ಈ ಸ್ಟೀಲ್ ಶೀಟ್ ಒದಿಸ್ಕೊಂಡು ಜೋಪಡಿಯಲ್ಲಿಯೇ ವಾಸ ಮಾಡ್ತಿದ್ದಾರೆ. ಬದುಕಿನ ಬಂಡಿ ನೂಕಲು ಈ ಹೆಂಗಸರು ಸೆಂಟ್ರಿಂಗ್ ಕೆಲಸಕ್ಕೆ ಹೋಗ್ತಾರೆ. ಇವರ ಬದುಕಿನ ಶೈಲಿ ಬೆನ್ನು ಬಿಡದ ಕಷ್ಟಗಳ ಸುರುಮಳೆಯನ್ನು ನೀವೇ ಅವರ ಬಾಯಿಂದ ಕೇಳಿಸ್ಕೊಳ್ಳಿ. ಅವಾಗಿಂದ ಏನು ಕರೆಂಟ್ ಇರ್ಲಿಲ್ಲ, ಹಿಂಗೆ ವಾದಿ ಮಾಡಿ ಕರೆಂಟ್ ಹಾಕೊಂಡಿವಿ. ಅವ್ರ ಕೇಬರ್ ಬಂದ್ ಕಿತ್ತಿ ಎಸ್ತು ಹೋಗ್ತಿದ್ರು. ಅವ್ರು ಎಸ್ತು ಹೋದ್ರು ನಾವು ತಿರ್ಗಾ ಹಂಗೆ ಹಾಕೊಂಡಿದ್ವಿ. ನಾವೀಗ ಯಾರು ಬಂದ್ರೆ ನಾವು ಕರೆಂಟ್ ಬಿಟ್ಟು ಕೊಡಲ್ಲ. ಈಗ ನಮ್ಮ ಮನೆಗೆ ಮೀಟರ್ ಕುದಿಸ್ಲಿ ನಾವು ಕರೆಂಟ್ ಬಿಲ್ ಕೊಡ್ತೀವಿ. ನಾವು ಒಂದೇ ಕರೆಂಟ್ ಕಂಬಕ್ಕೆ ಇಲ್ಲಿ ಹಾಕೊಂಡಿವಿ. ಅವ್ರ ಮನೆಯಲ್ಲಿ ನಮ್ಮ ಮನೆಗಳಿಗೆ ಹಾಕೋಬೇಡ ಅಂದ್ರು. ನಮ್ ಸ್ಲಮ್ಮಿಗೆ ಇರೋದೇ ಅದೊಂದೇ ಕಂಬ ನಮ್ಗೆ. ಈಗ ಇನ್ನೇನ್ ಮಾಡಕ್ ಇಷ್ಟು ಜನ ಎಲ್ಲಾರು ಬರ್ತಾರೆ, ಮನೆ ಮಾಡಿ ಕೊಡ್ದವ್ರ ಆ ಕಡೆಗೆ. ಹಿಂಗೆ ಓಟ್ ಬಂದಾಗ ಓಟ್ ಹಾಕ್ಸ್ಕೊಂತಾರೆ. ತಿರ್ಗಾ ನಮ್ನ ಯಾರು ಕೇರೆ ಮಾಡಲ್ಲ. ನಮ್ನೆ ಅಲ್ಲಿಗೆ ಇದೊಂದ್ ಸಾಲ ಕೊಟ್ಟಿದ್ದೀವಿ. ನಡ್ಕಂತ ಹೋಗಿ ಸಂಬೋರ್ಡಕ್ಕೆ 3 ಸಲ ಹೋಗಿದ್ದೀವಿ. ಸಂಬೋರ್ಡ್ ಅವ್ರು ಏನು ನಿಮ್ಗೆ ಇದು ಮಾಡ್ಲೇ ಇಲ್ಲ. ಅಷ್ಟೇ ಮೊನ್ನೆ ಹೋಗಿ ಬರ್ಬೇಕು ಸಾರ್, ಬಂದು ನೋಡ್ರಿ ನಿಮ್ ಬಾತ್ರೂಮ್ ಇರೋದು ನಮ್ಮ ಮನೆ ಇರೋದು ಅಷ್ಟೇ ನೋಡ್ರಿ ಅಂತಂದು ಕೈಯಲ್ಲಿ ಕಾರ್ಡ್. ಅವ್ರು ಬರೋವರೆಗೆ ಹೋಗಲ್ಲ ಅಂದ್ರೆ ಪೊಲೀಸರದ ಬೀರ್ ನಾವ್ ಬಿಟ್ಟಿಲ್ಲ. ಅವ್ರು ಬರ್ಬೇಕು, ನಾವು ಹೋಗ್ಬೇಕಂದ ಅವ್ರ ಕೈಯಲ್ಲಿ ಕಾರ್ಡ್ ಕೊಟ್ಟು ನಾವು ಲೆಟರ್ ಬರೆದು ಕೊಟ್ಟು ಕೈಯಲ್ಲಿ ಕೊಟ್ಟು ಫೋಟೋ ಇಳಿಸ್ಕೊಂಡು ತಗೊಂಡು ಬಂದಿದ್ದೀವಿ. ಅಂಡರ್ ಗ್ರೌಂಡ್ ವಾಟರ್ ಟ್ಯಾಂಕ್ನಲ್ಲಿ 40ರಿಂದ 60 ಮಂದಿ ವಾಸ. ವೀಕ್ಷಕರೇ, ಅಂದಹಾಗೆ ದೃಶ್ಯದಲ್ಲಿ ನೀವು ನೋಡ್ತಿರೋದು ಮನೆ ಕಟ್ಟೋ ಪಾಯ ಅಲ್ಲ, ಇದು ಅಂಡರ್ ಗ್ರೌಂಡ್ ವಾಟರ್ ಟ್ಯಾಂಕ್. ಇದರ ವಿಶೇಷತೆ ಏನಂದರೆ ಇದರಲ್ಲಿ ಸುಮಾರು 40ರಿಂದ 60 ಜನ ಮಲಗ್ತಿದ್ರಂತೆ. ನಂಬೋದಕ್ಕೆ ನಿಮಗೆ ಕಷ್ಟ ಆಗ್ಬೋದು, ಆದರೆ ಇದೇ ಸತ್ಯ. ಕಳೆದ 2 ವರ್ಷದ ಹಿಂದೆ ಇದರಲ್ಲಿ ಕಸ ಜಾಸ್ತಿ ಆದ ಕಾರಣ ಇದನ್ನು ಖುದ್ದು ಇವರೇ ಸಿಮೆಂಟ್ ಹಾಕಿ ಪ್ಲಾಸ್ಟಿಂಗ್ ಮಾಡಿ ಮುಚ್ಚಾಕಿದ್ದಾರೆ. ಇಲ್ಲಿಂದ ಇವರನ್ನು ಖಾಲಿ ಮಾಡಿಸಲು 3 ಬಾರಿ ಸ್ಲಮ್ಗೆ ಬೆಂಕಿ ಇಟ್ಟಿದ್ರಂತೆ. ರಾಜಕೀಯ ನಾಯಕರು ಕೊಟ್ಟಿದ್ದು ಮಾತ್ರ ಬರೀ ಬಾಯಿ ಮಾತಿನ ಆಶ್ವಾಸನೆಗಳು. ಸ್ಲಮ್ ನಿವಾಸಿಯಾಗಿರುವ ಈತನ ಹೆಸರು ಬಸವರಾಜ್. ಸುಮಾರು 60 ವರ್ಷ ವಯಸ್ಸಿನ ಈ ಹಿರಿಯ ಜೀವ ಸ್ಲಮ್ ಖಾಲಿ ಮಾಡೋ ವಿಚಾರದಲ್ಲಿ ಮಚ್ಚಿನೆಟ್ಟು ಸಹ ತಿಂತಿದ್ದಾರೆ. ಕುಟುಂಬ ನಿರ್ವಹಣೆಗೆ ಈತ ನೆಚ್ಚಿಕೊಂಡಿರೋದು ಸಹ ಕಟ್ಟಡ ನಿರ್ಮಾಣದ ಸೆಂಟ್ರಿಂಗ್ ಕೆಲಸವನ್ನು. ಸ್ಲಮ್ ಜಾಗ ಖಾಲಿ ಮಾಡಿಸೋದಕ್ಕೆ ಏನೆಲ್ಲ ಪಿತೂರಿ ಹೂಡಿದ್ರು. ಈತ ಸ್ಲಮ್ ಬೋರ್ಡ್ನಿಂದ ಹಿಡಿದು ರಾಜಕೀಯ ನಾಯಕರವರೆಗೂ ಎಷ್ಟು ಓಡಾಟ ನಡೆಸಿದ್ದಾನೆ ಅಂತ, ಆ ಕಷ್ಟದ ಬದುಕು ಇಲ್ಲಿ ಹೇಗಿದೆ, ಇವರೆಷ್ಟೆಲ್ಲ ಕಷ್ಟಪಡ್ತಾರೆ ಅಂತ ಇವರ ಬಾಯಿಂದನೇ ಒಮ್ಮೆ ಕೇಳಿಸ್ಕೊಳ್ಳಿ. ನಾವು ನೋಡ್ರಿ ಸಂಬಳದಲ್ಲಿ ಹೋಗಿದ್ದೀವಿ. ಸಂಬಳದಲ್ಲಿ ಸ್ಲಮ್ ರಿಕ್ವೆಸ್ಟ್ ಮಾಡಿದ್ರೆ ನಿಮ್ಗೆ ಜಾಗ ನೋಡ್ತಾ ಇದೀವಿ.
ಅಲ್ಲಿವರೆಗೆ ಈಗ ಅಂತ ಹೇಳ್ತಾರೆ. ಜಾಗ ನೋಡ್ತಾ ಇದೀವಿ. ಇದು slum ಅಲ್ಲಿ ಅದೇ ಹೇಳ್ತಾರ 3 ಸಲ ತಹಸೀಲ್ ಆಫೀಸರ್ ಇದಾಗಿದಾರ. ಮತ್ತೆ ಈ ಹೊಸ್ದಾಗಿ ಬಂದ್ರೆ ಅವ್ರ ಕೈಲಿ ಕೂಡ ಕೊಟ್ಟು ಬಂದಿದೆ. ಮತ್ತೆ 4 ಜನ ಮಕ್ಕಳು, ಒಬ್ಬರು ಗಂಡ ಐತೆ, ನಮ್ಮ ತಾಯಿ ನಿಮ್ಗೆ ಸರ್ ನಿಮ್ಗೆ ಅಲ್ಲಿ ಸೇಮ್ ಎಲ್ಲ ಸೇಮ್ ಅದೇ ಕೆಲಸ ಮಾಡ್ತೀವಿ. ಎಲ್ಲ ಮೋಲ್ಡಿಂಗ್ ಕೆಲಸ ಎಲ್ಲ ಈ ಮಕ್ಕಳು ಅವ್ರು ಕಳಿಸಿದ್ರೆ ಸುಮ್ಮನೆ ನಮ್ಗೂ ಸಲ ಮಾಡಲಿದ್ದೀರಿ ಮಾಡ್ತೀವಿ. ಏನ್ ಮಾಡೋದು ಕೈಲಿ ಮಕ್ಕಳು ಸರ್ ಮಕ್ಕಳು ಕಷ್ಟ ಇದೆ. ಕೆಲಸ ಒಬ್ಬಳು ಓದ್ತಾಳೆ ಡಿಗ್ರಿ ಅವಳು ಓದ್ತಾ ಇದೀವಿ. ಒಬ್ಬ ಚಿಕ್ಕವನು ಓದ್ತಾಳೆ, 3 ಜನ ಓದ್ತಾಳೆ. ಒಬ್ಬನು ಬಿಡ್ಸ್ಬಿಟ್ಟೆ, ಸೆಕೆಂಡ್ ಇಯರ್ ಪಾಸ್ ಆದ್ರೆ. 250ಕ್ಕೂ ಹೆಚ್ಚು ಮಹಿಳೆಯರಿಗೆ ಕೇವಲ 7 ಶೌಚಾಲಯಗಳು ಮಾತ್ರ. ಗಂಡಸರಿಗೆ ಸುತರಾಮಿಲ್ಲಿಲ್ಲ ಶೌಚಾಲಯದ ಭಾಗ್ಯ. ಸ್ವಚ್ಛತೆಯನ್ನ ಈ ಜಾಗದಲ್ಲಿ ನಾವು ಊಹಿಸಿಕೊಳ್ಳೋದಿಕ್ಕೂ ಅಸಾಧ್ಯ. ಯಾಕೆಂದರೆ ಕನಿಷ್ಠ ಪಕ್ಷ ಹೆಂಗಸರಿಗಾಗಿ 7 ಶೌಚಾಲಯ ಕಟ್ಟಲಾಗಿದೆ. ಆದರೆ ಮಳೆಗಾಲ ಇನ್ನಿತರ ಕ್ಲಿಷ್ಟ ಸಮಯಗಳಲ್ಲಿ 250ಕ್ಕೂ ಹೆಚ್ಚು ಮಹಿಳೆಯಿರುವ ಈ ಓಣಿಯಲ್ಲಿ ಇವುಗಳನ್ನು ಹೇಗೆ ಬಳಸೋದಕ್ಕೆ ಸಾಧ್ಯ? ಇನ್ನು ಗಂಡಸರ ವಿಷಯಕ್ಕೆ ಬಂದ್ರಂತೂ ಇವರ ಪಾಲಿಗೆ ಶೌಚಾಲಯ ದೂರದ ಮಾತು. ಸ್ಲಮ್ ಹಿಂದೆ ಇರುವ ಬೈಲನ್ನು ಇವರು ಶೌಚಕ್ಕೆ ಅಂತ ಉಪಯೋಗಿಸ್ತಿದ್ದಾರೆ. ಹೀಗಾಗಿ ಗಂಡಸರು ಇಲ್ಲಿ ಬಹುಬೇಗ ರೋಗಗಳಿಗೆ ತುತ್ತಾಗ್ತಾರೆ. ಮಹಿಳೆಯರು ಉಪಯೋಗಿಸುವ ಈ ಶೌಚಾಲಯಗಳ ಬಾಗಿಲುಗಳ ಪರಿಸ್ಥಿತಿ ಹೇಗಿದೆ ಅಂತ ಒಮ್ಮೆ ನೀವೇ ನೋಡಿ. ನೂರೈವತ್ತಕ್ಕೂ ಹೆಚ್ಚು ಜೋಪಡಿಗಳಿಗೆ ಇಲ್ಲಿರೋದು ಒಂದೇ ಒಂದು ಕರೆಂಟ್ ಕಂಬ ಮಾತ್ರ. ಜ್ಯೋತಿಬಾಯಿ ಫುಲೆ ಸ್ಲಮ್ ನಿವಾಸಿಗಳು ಕೇವಲ ಒಂದೇ ಒಂದು ಕರೆಂಟ್ ಕಂಬದಿಂದ 90ಕ್ಕೂ ಹೆಚ್ಚು ಕನೆಕ್ಷನ್ ತೆಗೆದುಕೊಂಡಿದ್ದು ಸರಿಯಾದ ಸಮಯದಲ್ಲಿ ಸರಿಯಾಗಿ ಕರೆಂಟ್ ಸೌಲಭ್ಯ ಸಹ ಇವರಿಗಿಲ್ಲದಾಗಿದೆ. ಶಿಥಿಲಾವಸ್ಥೆಯಲ್ಲಿರುವ ಈ ಒಂದೇ ಕಂಬದಲ್ಲಿ ನಿಜಕ್ಕೂ ಇಷ್ಟೊಂದು ವೈರ್ಗಳನ್ನು ನೋಡಿದರೆ ಇದೇ ಬಡಿತ ನಿಂತಂತಾಗುತ್ತೆ. ಸುಮಾರು 65 ವರ್ಷದಿಂದ ಇಲ್ಲೇ ನೆಲೆ ನಿಂತಿರುವ ಈತ ಅವರ ಮಕ್ಕಳಿಗೆ ಮದುವೆಯಾಗಿ ಮೊಮ್ಮಗು ಸಹ ಇದೆಯಂತೆ. ದಶಕಗಳಿಂದ ನಮಗೆ ಮನೆ ಆಗಲಿ ಹಕ್ಕು ಪತ್ರಗಳಾಗಲಿ ಅಥವಾ ಬೇರೆ ಕಡೆಯಿಂದ ಜಾಗ ಆಗಲಿ ಏನೂ ಸಿಗ್ತಿಲ್ಲ. ಸ್ಲಮ್ ಬೋರ್ಡ್ನವರು ನಮಗೆ ಜಾಗ ಡಿಕ್ಲೇರ್ ಆಗಿಲ್ಲ, ಆದರೆ ನೋಡೋಣ, ಇಲ್ಲ ನೀವೇ ಜಾಗ ತೋರಿಸಿ ಅಂತೆಲ್ಲ ಅಂತಾರೆ. ಇನ್ನು ಸೋಮಣ್ಣ ಅಂತೂ ಬಹಳ ಭರವಸೆ ಕೊಟ್ಟಿದ್ದರು, ಆದರೆ ಏನೂ ಮಾಡಲಿಲ್ಲ. ನಮ್ಮ ಬದುಕೇ ಇಷ್ಟು ಸರ್ ಅಂತ ಕಂಬನಿ ಮಿಡಿಯುವ ಈತನ ಮಾತುಗಳನ್ನು ಕೇಳಿದರೆ ಕರುಳು ಚುರುಕ್ಕನ್ನುತ್ತೆ. ಮೊಮ್ಮಕ್ಕಳು ಕಂಡಿವಿ, ಎಲ್ಲ ಕಂಡಿವಿ, ಏನು ಮನೆ ಮಾಡ್ದು ಅದು ಮಾಡ್ದು ಇದು ಮಾಡಿದ್ವಿ, ಏನು ಮಾಡೋದಿಲ್ಲ. ಈಗ ನಮ್ಮ ಕೈಲಿ ಹಾಕಲ್ಲ, ಕೈ ನೋವು ಆತಾವ. ಮಕ್ಕಳು ಒಂದು ರೊಕ್ಕ ಕೊಟ್ರಪ್ಪ ಅಂದ್ರೆ ಹೋಗಿ ತೋರಿಸ್ಕೊಂಬರ್ತೀವಿ ಆಸ್ಪತ್ರೆ. ಈಗ ಮಗಳು ನಾನು ಹೋಗಿ ತೋರಿಸ್ಕೊಂಬಂದು 1000 ರೂಪಾಯಿ ಇಟ್ಟು ಬಂದ್ವಿ. ಒಂದು 10 ಮಾತ್ರ ತಗೊಂಡಿವಿ. ಬಂದ್ಬಿಟ್ಟು ಮುಂಜೆ ಡೈಲಿ ಒಂದು 200 ರೂಪಾಯಿ ಕೊಡ್ತಾರ, ಒಂದು 10 ರೂಪಾಯಿ ಟೀ ಕೊಡ್ತೀವಿ. ಇಂಜೆಕ್ಷನ್ ಹಾಕಿಲ್ವಾ? ಇಂಜೆಕ್ಷನ್ ಹಾಕಿದ್ರು ಮಾತ್ರ ತಗೊಂಡು ವಯಸ್ಸಾಯ್ತು, ಕಾಯಿಲೆ ಬೇಕಾದ್ರೆ ಕಾಯಿಲೆ ಹೋಗ್ಬೇಕಾರ ಸಿಕ್ಕಾಪಟ್ಟು ದುಡ್ಡು ಹೋಗ್ಬೇಕು, ಹಾಸ್ಪಿಟ್ಲಿಗೆ ಹೋಗ್ಬೇಕು, ಮತ್ತೆ ಹೇಳಿರ್ತೀವಿ 1500 ಕೊಡ್ಬೇಕು, ತೋರಿಸ್ಬೇಕು ಸರ್. ಏನ್ ಮಾಡ್ತೀವಿ ಎಲ್ಲರೂ ಬೈಬಿಟ್ಟು 2 ವಾರದಲ್ಲಿ ರೆಡಿ ಮಾಡಿಕೊಟ್ರು. ನಿಮಗೆ ಪೆರಿ ಕೊಡ್ತಾವ ಕಾವೇರಿ ನೀರು ಕೊಡ್ಲಿಲ್ಲ. ಟ್ಯಾಂಕ್ ಬೋರ್ ಹಾಕಿದ್ರೆ ಅವೇ ನೀರು ಇದೆಲ್ಲ ಇಲ್ಲಾಂದ್ರೆ ಕಾಸು ಕೊಟ್ಟು ತರ್ಬೇಕು. ದಿನನಿತ್ಯದ ಜೀವನ ನೂಕಲು ಇವರಲ್ಲಿ ಬಹುಪಾಲು ಗಂಡಸರು ಹೆಂಗಸರೆನ್ನದೆ ಎಲ್ಲರೂ ಮನೆ ಸೆಂಟ್ರಿಂಗ್ ಕೆಲಸಕ್ಕೆ ಹೋಗ್ತಾರೆ. ಪುಟ್ಟ ಪುಟ್ಟ ಮಕ್ಕಳನ್ನು ಈ ಸ್ಲಮ್ನ ಜೋಪಡಿಗಳಲ್ಲಿ ಬಿಟ್ಟು ಕೆಲಸಕ್ಕೆ ಹೊರಟು ಬಿಡ್ತಾರೆ. ಇಲ್ಲಿ ಮಕ್ಕಳನ್ನು ಯಾರೂ ನೋಡಿಕೊಳ್ಳಲಾಗದ ಕಾರಣ ಇವು ಇಲಿಗಳು ಹಾವುಗಳ ಕೈಯಲ್ಲಿ ಕಚ್ಚಿಸ್ಕೊಂಡು ಸಾವನ್ನಪ್ತವೆ. ಪಾಪ ಏನೂ ಅರಿಯದ ಕಂದ ಮಗಳು ಇಲ್ಲಿ ಹೇಗೆ ದಿನ ಕಳೀತವೆ ಗೊತ್ತಾ? ಕಟ್ಟಡ ಕಾರ್ಮಿಕರಾಗಿ ಕೂಲಿ ಮಾಡುವ ರಾಯಚೂರು ಮಂದಿಯ ಫೇವ್ರೇಟ್ ಊಟ ಜೋಳದ ರೊಟ್ಟಿ. ಇದಿಲ್ದಿದ್ರೆ ಈ ಸ್ಲಮ್ನ ಜನಕ್ಕೆ ಕಷ್ಟಪಡಲು ಸಾಧ್ಯ ಆಗಲ್ವಂತೆ. ಅಷ್ಟೊಂದು ತಾಕತ್ತು ನೀಡುತ್ತೆ ಈ ಜೋಳದ ರೊಟ್ಟಿಗಳು. ಇನ್ನು ಪ್ರತಿ ಮನೆಯಲ್ಲೂ ಸಹ ಇಲ್ಲಿ ಜೋಳದ ರೊಟ್ಟಿಗಳನ್ನು ತಮ್ಮ ಅಚ್ಚುಮೆಚ್ಚಿನ ಊಟವಾಗಿ ಬಳಸ್ತಾರೆ. ಈ ಮನೆಯಲ್ಲೂ ಖುದ್ದು ಆಗ ತಾನೇ ಕೈಯಿಂದ ತಟ್ಟಿರ್ತಕ್ಕಂಥ ಜೋಳದ ರೊಟ್ಟಿಯ ಬುತ್ತಿಯನ್ನು ನೀವೇ ನೋಡಿ. ಹೆಸರಿಗೆ ಮಾತ್ರ ಇದು ಸಾವಿತ್ರಿಬಾಯಿ ಫುಲೆ ಅಂತ ಹೆಸರಿಟ್ಟಿರುವ ಸ್ಲಮ್. ಆದರೆ ಇಲ್ಲಿ ಯಾವುದೇ ರೀತಿಯಾದಂಥ ಸ್ವಂತ ಸೂರಿನ ವ್ಯವಸ್ಥೆ, ಶೌಚಾಲಯ, ಮನೆ ಮನೆಗೂ ವಿದ್ಯುತ್, ಕಾಂಕ್ರೀಟ್ ನೆಲ, ಸದೃಢ ಗೋಡೆ ಹೊಂದಿರುವ ಮನೆ ಇವೇನೂ ಇಲ್ಲ. ಗೋಡೆ ಹೆಸರಲ್ಲಿ ನಮಗೆ ಕಾಣೋದು ಮಾತ್ರ ಬಣ್ಣ ಲೇಪಿತ ವುಡ್ ಬೋರ್ಡ್, ಸ್ಟೀಲ್ ಶೀಟಿಗಳು, ಇಲಿ ಹೆಗ್ಗಣ ಬಗೆದಾಕಿರುವಂಥ ನೆಲ,
ಅಥವಾ ರೋಗಿಗಳು ಇಷ್ಟೇ ಕಾಣಸಿಗ್ತಾರೆ. ಈ ವಿಚಾರವಾಗಿ ಎಷ್ಟೋ ರಾಜಕೀಯ ನಾಯಕರು ಇಲ್ಲಿ ಸುಳ್ಳು ಭರವಸೆ ನೀಡಿ ಇವರ ನಂಬಿಕೆಯನ್ನು ಹಾಳು ಮಾಡಿ ಗಂಗೆಯಲ್ಲಿ ತೊಳೆದು ಬಿಟ್ಟಿದ್ದಾರೆ. ಆದರೆ ಇಲ್ಲಿನ ನಿವಾಸಿಗಳು ಏನಾದರೂ ಆಗಲಿ ಈ ಜಾಗ ಬಿಟ್ಟು ಕದಲೋದಿಲ್ಲ ಅಂತ ಪಣ ತೊಟ್ಟಿದ್ದಾರೆ. ಸರ್ಕಾರ ಇವರ ಕಡೆ ಅದು ಯಾವಾಗ ಕಣ್ಣು ಬಿಡುತ್ತೋ ಅಂತ ಕಾದು ನೋಡಬೇಕಿದೆ.